ಇವತ್ತೇನು ಪ್ರಮೋದ್ ಮುತಾಲಿಕ್ರವರ 71ನೇ ವರ್ಷದ ಜನ್ಮದಿನದ ಅಂಗವಾಗಿ ನಾವು ಹಾಸನದಲ್ಲಿ ಕಣ್ಣು ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಹಾಗೂ ಪೂರ್ತಿ ಸಂಪೂರ್ಣ ಬಾಡಿ ಚೆಕಪ್ ಅಂತ ಹೇಳಿ ಇವತ್ತು ಪ್ರಮೋದ್ ಮುತಾಲಿಕ್ರವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಹಾಸನದಲ್ಲಿ ಸಾರ್ವಜನಿಕರಿಗೆ ಉದ್ದೇಶದಿಂದ ಮಾಡಿದ್ದೀವಿ ಸರ್. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಪ್ರಮೋದ್ ಮುತಾಲಿಕ್ರವರ 71 ವರ್ಷದಲ್ಲಿ ಅವರು ಅನುಭವಿಸಿದ ನರಕ ಯಾತನೆಗಳು ಅದು ಯಾಕಪ್ಪ ಅಂದ್ರೆ ಹಿಂದುತ್ವಕ್ಕಾಗಿ ಅವರ ಮೇಲೆ ಸುಮಾರು 123 ಪೊಲೀಸ್ ಮೊಕದ್ದಮೆಗಳು ದಾಖಲಾಗಿದ್ದರೂ ಕೂಡ ಇವತ್ತು ಹಿಂದುತ್ವಕ್ಕಾಗಿ ಸಂಪೂರ್ಣವಾಗಿ ಅವರ ಜನನ ಹಿಂದುತ್ವಕ್ಕಾಗಿ ಅವರ ಮರಣ ಹಿಂದುತ್ವಕ್ಕಾಗಿ ಅಂತ ಹೇಳಿ ಇವತ್ತು ನಾವು ಕಾರ್ಯಕರ್ತ ಭಾವಿಸಿದ್ದೀವಿ. ಹಾಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಶ್ರೀರಾಮ್ ಸೇನೆ ಕಾರ್ಯಕರ್ತರು ನಡೆದಾಡುವ ದೇವರು ಅಂತ ಹೇಳಿ ಅವ್ರನ್ನ ಪ್ರತಿಬಿಂಬಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇನೆ, ಇವತ್ತು ಯಾವುದಾದ್ರೂ ಒಂದು ಹಿಂದೂ ಸಮಾಜದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಬಹುಸಂಖ್ಯಾತ ಹಿಂದೂಗಳಿಗೆ ಯಾವುದಾದ್ರೂ ತೊಂದರೆ ಆದಂತ ಪಕ್ಷದಲ್ಲಿ ಪ್ರಥಮ ಬಾಧೆಗೆ ಹೇಳಿಕೆ ಕೊಡುವಂತ ಮಹಾನ್ ನಾಯಕರು ಯಾರಾದ್ರೂ ಇದ್ರೆ ಅದು ಪ್ರಮೋದ್ ಮುತಾಲಿಕ್ರು ಮಾತ್ರ. ಈಗೇನೋ ಬಾಂಗ್ಲಾದೇಶ ನುಸುಳುಕೋರ ಬಂದವರಲ್ಲ ಅದರ ವಿಚಾರವಾಗಿ ಇವತ್ತೇನು ನಾವು ಧ್ವನಿ ಎತ್ತಿದ್ರೆ ಪ್ರಮೋದ್ ಮುತಾಲಿಕ್ರು ಈಗ ಇವತ್ತು ನಮಗೊಂದು ಆದೇಶವನ್ನು ಕಳಿಸಿದ್ದಾರೆ. ಇವತ್ತಿಂದನೇ ಪ್ರಾರಂಭ ಇದೆ. ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಇದಾರಲ್ಲ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಏನು ಬಾಂಗ್ಲಾದೇಶದ ನುಸುಳುಕೋರಿದ್ದಾರೆ ಪ್ರತಿಯೊಂದೊಬ್ಬರನ್ನ ಪತ್ತೆ ಹಚ್ಚಿ ಅವರ ತಪಾಸಣೆ ಮಾಡಿ ಪೊಲೀಸ್ ಅಧಿಕಾರಿಗೆ ಕೊಡುವಂತ ಕಾರ್ಯನ ಪ್ರಮೋದ್ ಮುತಾಲಿಕ್ರು ನಮಗೆ ಹೇಳಿದ್ರೆ ಮಾಡಬೇಕು ಅಂತ ಹೇಳಿ ಶಿರಸ ಚಾಚಾ ತಪ್ಪದನ್ನ ವಹಿಸಿ ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಇಡೀ ರಾಜ್ಯದಲ್ಲಿ ಇವತ್ತೇನು ಪ್ರಮೋದ್ ಮುತಾಲಿಕ್ ಬಿಟ್ರೆ ನೆಕ್ಸ್ಟ್ ಪುನೀತ್ ಕೆರೆಹಳ್ಳಿ ಅವರು ಇವತ್ತು ಬಾಂಗ್ಲಾ ನುಸುಳುಕೋರರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಏಕೈಕ ಈ ಇಬ್ಬರು ಮಹಾನ್ ನಾಯಕರುಗಳು. ಅಂತ ಒಂದು ಸಂದರ್ಭದಲ್ಲಿ ಅಂತ ಒಂದು ಮಹಾನ್ ನಾಯಕರಿಗೆ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ. ಇದರ ಉದ್ದೇಶನ ಇದರ ಸದುಪಯೋಗನ ಎಲ್ಲ ಸಾರ್ವಜನಿಕರು ಬಂದು ತೆಗೆದುಕೋಬೇಕಂತೇಳಿ ಈ ಸಂದರ್ಭ ನಾನು ಜನಕೆರೆ ಹೇಮಂತ್, ಶ್ರೀರಾಮ್ ಸೇನೆ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ದಕ್ಷಿಣ ಪ್ರಾಂತ. ಇದು 71ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವಿಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ನೋಡಿ ಬ್ಲಡ್ ಚೆಕಪ್ ಇರ್ಬೋದು, ಒಂದು ಬ್ಲಡ್ ಡೊನೇಟ್ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಅವ್ರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇದನ್ನು ಉಡುಗೊರೆಯಾಗಿ ಕೊಡ್ತಿದ್ದೀವಿ. ಅವ್ರು ಇನ್ನೂ ಹೆಚ್ಚು ನಮ್ಮ ಹಿಂದುತ್ವ ಕೆಲಸ ಮಾಡಬೇಕು, ಇನ್ನೂ ಜಾಸ್ತಿ ದಿನ ನಮಗೆ ಈ ಥರ ಹಿಂದೂಗಳನ್ನ ಹೋರಾಟಕ್ಕೆ ಸಹಾಯ ಕೊಡಬೇಕು, ಅವ್ರು ಇನ್ನೂ ಇರಬೇಕು ಅಂತ ಅವ್ರ ಆಶೀರ್ವಾದ ಮಾಡೋಕ್ಕೋಸ್ಕರ ನಾವಿಲ್ಲಿ ಒಂದು ಕಾರ್ಯಕ್ರಮ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ಸಹ ಇಟ್ಕೊಂಡಿದ್ದೀವಿ. ಈಗ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ಸಸ್ ಆಗಿ ನಡೀತಿದೆ. ಜನಗಳು ಸಹ ಬರ್ತು ಸಹಕರಿಸ್ತಿದ್ದಾರೆ. ಎಲ್ಲ ಬ್ಲಡ್ ಚೆಕಪ್ ಇರ್ಬೋದು, BP ಚೆಕಪ್ ಇರ್ಬೋದು, ಶುಗರ್ ಚೆಕಪ್ ಇರ್ಬೋದು, ಪ್ರತಿಯೊಂದು ಚೆಕಪ್ ಮಾಡಿಸ್ಕೊತಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ನಮ್ಮ ಹಿಂದೂಗಳು ಪೊಲೀಸ್ನವರು ಸಹ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಅವರು ಸಹ ನಮಗೆ ಸಹಕರಿಸಿದ್ದಾರೆ. ಹಿಂದೂಗಳಿಗೋಸ್ಕರ ನಾವು ಕೆಲಸ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಸಹಕರಿಸ್ತಿದ್ದಾರೆ. ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಗುರುಗಳಿಗೆ ಒಂದು ಯಶಸ್ವಿಯಾಗಿರಲಿ, ಅವ್ರಿಗೊಂದು ಒಳ್ಳೆ ಆಯಸ್ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತ ಶ್ರೀರಾಮ ಜೈ ಶ್ರೀರಾಮನ ಹತ್ರ ಬೇಡ್ಕೊಳ್ತಾ ಇದೀವಿ ನಾವು. ಅದಕ್ಕೋಸ್ಕರ ಇಷ್ಟೊಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಕಾರ್ಯಕರ್ತರುಗಳು ಮಾಡ್ತಾ ಇದೀವಿ. ಜೈ ಶ್ರೀರಾಮ. ಹಾಸನ ಜಿಲ್ಲಾಧ್ಯಕ್ಷ ಧರ್ಮ ನಾಯಕ್.